ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಭಾನುವಾರ ಆಗಿರೋದ್ರಿಂದ ಲೇಟಾಗೇ ಎದ್ದಿದ್ದೀನಿ. 10 o'clock ಆಗಿದೆ ಎದ್ದಿದ್ದು. ನೆಕ್ಸ್ಟು ನಾನು ಇವಾಗಿಂದ ನನ್ನ ನೈಟ್ ತನಕ ನನ್ನ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ನಿಮಗೆ 1 by 1 ತೋರಿಸ್ತಾ ಹೋಗ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಾದಮೇಲೆ ಇವಾಗ ಪ್ಲಾಸ್ಟಿಕ್ ಎಲ್ಲ ಇತ್ತು, ಅದನ್ನೆಲ್ಲ ಹೋಗ್ಬಿಟ್ಟು ಪೇಪರ್ ಅವ್ರಿಗೆ ಹಾಕೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀನಿ. 2 ಚೀಲ ಆಯಿತು. ಇದು ಒಳ್ಳೆ ಮನೆ ಮುಂದೆ ಗಬ್ಬಾಗಿತ್ತು, ಅದಕ್ಕೆ ಹೋಗಿ ಹಾಕ್ಬಿಡೋಣ ಅಂತ. ಇಲ್ಲೇ ಮನೆ ಹತ್ರನೇ ಇದೆ. ಇದಂಗೆ ಗ್ಯಾಸು ರೀಫಿಲ್ ಮಾಡಿಸೋಣ ಅಂತ ಹೋಗಿದ್ದೆ, ಯಾಕಂದರೆ ಮನೇಲಿರೋ ಗ್ಯಾಸ್ ಖಾಲಿ ಆಗಿತ್ತು ಅಂತ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ, ಸಂಜೆ ಬರುತ್ತೆ ಅವ್ರು ತೊಗೊಂಬರೋಷ್ಟಲ್ಲಿ. ಅಟ್ಲೀಸ್ಟು ಇದನ್ನಾದ್ರು ರೀಫಿಲ್ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ. ನಾನು ಹೋದೆ. ಪಕ್ಕದಲ್ಲೇ ಅವ್ರ ಫ್ರೆಂಡ್ ಇದ್ದರು, ಸೊ ಕೊಟ್ಟರು ಪಾಪ, ಎಮರ್ಜೆನ್ಸಿಗೆ ಇರಲಿ ಅಂತ ಅಂದ್ಬಿಟ್ಟು ತರೋ ತನಕ. ನೋಡಿದ್ರೆ ಈ ಒಂದು ಇದಕ್ಕೆ ರೀಫಿಲ್ ಮಾಡೋದಿಲ್ಲ ಅಂತ ಅಂದರು, ಇಲ್ಲ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಅವರು ಸಂಜೆ ತೊಗೊಂಬರ್ತಾರಲ್ಲ, ಅಷ್ಟರಲ್ಲಿ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಇಡ್ಲಿನೇ ತಗೊಂಬಂದಿದ್ದೀನಿ. ಸೊ ಇಡ್ಲಿ ತಿನ್ಕೊತೀನಿ ಇವಾಗ ನಾನು. ಸಂಜೆ ಬಂದಮೇಲೆ ಏನಾದ್ರು ಮಾಡ್ಕೊಬೇಕಾಗತ್ತೆ. ಇಡ್ಲಿ ಚಟ್ನಿ ಇವಾಗಿನ ಟಿಫನ್ನು ನನಗೆ. ಸೊ ಇಡ್ಲಿ ತೊಗೊಂಬಂದಿದ್ನಲ್ಲ ತಿನ್ನೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಝೂಝುಗೂ ಕೂಡ ಪೆಡಿಗ್ರಿ ಹಾಕಿ ಇಟ್ಟಿದ್ದೀನಿ. ಅವಳು ಒಬ್ಬಳೇ ತಿನ್ನಲ್ಲ, ಜೊತೇಲಿ ತಿಂತಾಳೆ, ಅದಕ್ಕೋಸ್ಕರ. ಸೊ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಝೂಝು ಬಾ ತಿನ್ನೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಕ್ಕ ಹಂಗೆ ತಿನ್ನಲ್ಲ. ಒಂದು ಇಡ್ಲಿ ಪೀಸೋ ಏನೋ ಒಂದು ನಾವು ತಿಂತಾರದು ಹಾಕಿದ್ರೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಚಿಕ್ಕ ವಯಸ್ಸಿಂದನೂ ಇದನ್ನೇ ರೂಢಿ ಮಾಡ್ಕೊಂಡಿದ್ದಾಳೆ ಇವಳು. ಇಲ್ಲಾಂದರೆ ತಿನ್ನೋದಿಲ್ಲ. ಸೊ ಜೊತೆಯಲ್ಲೇ ತಿಂತಾಳೆ. ನಾವು ಆಫೀಸ್ಗೆ ಹೋದ್ರೂ ಏನೂ ತಿಂದಿರಲ್ಲ, ಹಂಗೆ ಇಟ್ಟಿರ್ತಾಳೆ. ಬಟ್ ಗಂಟ್ಲು ಮಾತ್ರ ಜೋರಾಗಿದೆ ಇವಳಿಗೆ, ಅಷ್ಟು ಜೋರು ಮಾಡ್ತಾಳೆ. ಸೊ ಸ್ವಲ್ಪ ಮಜ್ಜಿಗೆ ಬೇರೆ ಇತ್ತು, ಮಾಡ್ಕೊಂಡಿದ್ದೆ, ಅದು ಒಂದು ಸ್ವಲ್ಪ ಕುಡಿತೀನಿ. ಮಸಾಲ ಮಜ್ಜಿಗೆ ಮಾಡ್ಕೊಂಡಿದ್ದೆ ನೆನ್ನೆ, ಖಾರವಾಗಿ ಚೆನ್ನಾಗಿದೆ. ಒಂದು ಸುಜು ಟಿಫನ್ ಆಯಿತು. ಸೊ ನೆಕ್ಸ್ಟು ಮಸಾಲ ಮಜ್ಜಿಗೆ ಕುಡಿತಾ ಇದ್ದೀನಿ. ಝೂಝುದು ಕೂಡ ಟಿಫನ್ ಆಯಿತು. ಅವಳು ಪೆಡಿಗ್ರಿ ಎಲ್ಲ ತಿಂದಳು. ಸ್ವಲ್ಪ ಇಡ್ಲಿನೂ ತಿಂದು ಇವಾಗ ಮಜ್ಜಿಗೆ ಕೊಡ್ತಾರ ಅಂತ ನೋಡ್ತಾ ಇದ್ದಾಳೆ. ಮಜ್ಜಿಗೆ ಇಲ್ಲಮ್ಮ ನಿನಗೆ, ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ, ಕೊಡಲ್ಲ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ, ಕೊಡಲ್ಲ. ಬರೀ ಮಜ್ಜಿಗೆ ಆಗಿದ್ರೆ ಕೊಡ್ತಾಯಿದ್ದೆ. ಬೇಕು ಅಂತ ಬರ್ತಾಯಿದ್ದಾಳೆ ಇಲ್ಲಿ ಇವಾಗ. ಸುಜು ಮಜ್ಜಿಗೆ ಬೇಕಾ ನಿನಗೆ? ಅಷ್ಟೇ. ಇವಾಗ ಹೋಗಲ್ಲಿ ಬೋನ್ ತಿಂತಾ ಇದ್ದಾಳೆ. ಬೋನ್ನ ಮಾತ್ರ ಬಿಟ್ಟಿಲ್ಲ ಅವಳು. ಫುಲ್ಲು ಎಲ್ಲ ಚಿತ್ರಾನ್ನ ಮಾಡಾಕ್ಬಿಟ್ಟವಳೆ ಅಷ್ಟೇ. ಇವಾಗ ಒಂದು ಸ್ವಲ್ಪ ಹೊತ್ತು ತಿನ್ಕೊಂಡು ಆಟ ಆಡ್ತಾಳೆ, ಆಮೇಲೆ ಮಲ್ಕೋತಾಳೆ. ಜೂಜು ಬರಲ್ವಾ? ಬಾ ಇಲ್ಲಿ, ಬಾ ಇಲ್ಲಿ. ಏನು ಮಾಡ್ತಾಯಿದ್ಯಾ? ಬಾ ಈಚೆ ಕೂತ್ಕೊಳ್ಳೋಣ, ಬಾ. ಕೇಳಿ ಬಂದು ಯಾಕೆ ಹಂಗೆ ಆಡ್ತಾ ಇದೆಯಾ? ಏನು ಅವತಾರ ಆಡ್ತಾವಳೆ. ಯಾವುದೋ ಹದ್ದು ಬೇರೆ ಓಡಾಡ್ತಾಯಿದ್ದಿಲ್ಲೇ. ತುಂಬ ದಿವಸನೇ ಆಗಿತ್ತು ನಾನು ಬಾಲ್ಕನಿಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ. ಸೊ ಅದಕ್ಕೆ ಇವಾಗ ತಾನೇ ಟಿಫನ್ ಆಯ್ತಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ನಮ್ಮ ಝೂಝು ಬರ್ತಾಯಿಲ್ಲ, ಅವಳು ತಿನ್ನೋದ್ರಲ್ಲಿ ಬಿಸಿ ಇದ್ದಾಳೆ, ಅದಕ್ಕೋಸ್ಕರ. ವೆದರು ಕೂಡ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹೊತ್ತಿಲ್ಲೇ ಕುತ್ಕೊಂಡು ಕಾಲ ಕಳಿಯೋಣ ಅಂತ ಕೂತಿದ್ದೀನಿ. ಝೂಝು ಕೇಳಿ, ಅಲ್ಲಿ ನೋಡಲ್ಲು, ಅಲ್ಲಿ ನೋಡಲ್ಲ ಸೂಸದ. ಇವಾಗ ಬಂದು ಕೂತಿದ್ದಾಳೆ ಝೂಝು. ಅದು ಏನಕ್ಕೆ ಈಚೆ ಏನೋ ಶಬ್ದ ಆಯಿತು ಅಂತ ಅವ್ರನ್ನ ಬೊಗಳಕ್ಕೆ ಈಚೆ ಬಂದು ಇವಾಗ ಬಂದು ಕೂತಿರೋದು. ಸುಜು ಸುಜು ಇಲ್ಲಿ ಸುಜು ಬಾ, ಒಳಗಡೆ ಹೋಗೋಣ. ಚಳಿ ಚಳಿ, ಬಾ ಒಳಗಡೆ ಹೋಗೋಣ. ಬಾ 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 ಬಂದ್ಬಿಡು ಬಂದ್ಬಿಡು.
ಅಷ್ಟೇ, ಇದೆಲ್ಲ ಹೇಳಿದ ಮತ್ತೆ ಕೇಳ್ತಾಳೆ ಅಷ್ಟೇ. ಮೇಲೆ ಕೂತ್ಕೊಂಡ್ಬಿಡೋದು. ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಾನು ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದೆ. ಬೋರ್ ಹೊಡಿತಾಯಿತ್ತು, ಏನು ಮಾಡೋದು ಗೊತ್ತಾಗಲಿಲ್ಲ. ಸೊ ನನ್ನ ಹಸ್ಬೆಂಡು ಇವಾಗ ಬರ್ತಾ ಇದ್ದಾರೆ. ಅವ್ರು ಸ್ವಲ್ಪ ಬರೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ತಾಗುತ್ತೆ. ಸೊ ಅವ್ರು ಬರೋ ತನಕ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಮಲ್ಕೊಳ್ಳೋಣ ಅಂತ ಬಂದೆ. ನೋಡಿ ನಮ್ಮ ಸೂದು ಎಷ್ಟು ಚೆನ್ನಾಗಿ ಕುತ್ಕೊಂಡು ಮಲ್ಕೊಂಡು ನೋಡ್ತಾವಳೆ. ನಾನು ಮಲ್ಕೊಂಡಿದ್ದೆ ಇಲ್ಲಿ, ಅಲ್ಲಿ ಮಲ್ಕೊಂಡು ಇಲ್ಲಿ ಮುಖ ಹಾಕ್ಕೊಂಡು ನೋಡ್ಕೊಂಡು. ಓನಮ್ಮ ಸುಜು. ಟೈಮು 3:15 ಆಗ್ತಾ ಬರ್ತಾಯಿದೆ. ಮಲ್ಕೊಂಬಿಟ್ಟಿದ್ದೀನಿ, ನನಗೆ ಗೊತ್ತೇ ಆಗಲಿಲ್ಲ. ಇವಾಗೊಂದು ಹಂಗೆ ಆರ್ಡ್ರ್ ಕೂಡ ಮಾಡಿದೆ, ಮೀಲ್ಸೇ ಆರ್ಡ್ರ್ ಮಾಡಿಕೊಂಡೆ ಎಂಪೈರಿಂದ. ಸೊ ಅದು ಆನ್ ದ ವೇ ಇದೆ. ಅದು ಬಂದಿದ್ದ ತಕ್ಷಣ ತಿಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೀನಿ. ಏನು ಹಂಗೆ ಕೂತ್ಕೊಂಡು ತಿಂತಾ ಇದೆಯಾ ಜುಜು? ಏನದು ಈ ಸ್ಟೈಲ್ ನೋಡಿ ನಿಂದು, ಸ್ಟೈಲು? ಹಾಂ, ನಂಗೆ ಕೊಡಮ್ಮ. ಹಾಂ, ನಂಗೆ ಕೊಡು, ನಾನು ನಿಂಗೆ ಕೊಡ್ತೀನಿ. ಹಾಂ, ಬಂದ್ಬಿಡ್ತದೆ ಕೋಪ. ಏನು ಹಿಂಗೆ ಕುಂತಿರೋ ಸ್ಟೈಲು? ತಾಳಮ್ಮ. ಥ್ಯಾಂಕ್ ಯು ಸರ್. ಒಂದು ಸುಜು ಇದು ನೀನು ನಂಗೆ ಕೊಡಲ್ಲ, ನಾನು ನಿಂಗೆ ಹೆಂಗೆ ಕೊಡಲಿ? ಹಾಂ, ನಿಂಗೇನಿಗೆ ಕೊಡಲಿ ನಾನು? ತಿನ್ನೋಣ ಬಾ. ಮೀಲ್ಸ್ ಈ ಥರ ಬಂದಿದೆ. ವೆಜ್ ತಾಳಿ ಮಾಡಿದ್ದೆ, ಇಷ್ಟಿರುತ್ತೆ ಅಂತ ಬಂದೈತೆ. ಇಲ್ಲಿ ಹಪ್ಪಳ ಬೇರೆ ಕೊಟ್ಟಿದ್ರು, ಅವ್ರು ತೊಗೊಂಬರೋ ಇದರಲ್ಲಿ ಎಲ್ಲ ಪುಡಿ ಆಗ್ಬಿಟ್ಟೈತೆ. ಪರವಾಗಿಲ್ಲ, ಇದು ಓಪನ್ ಮಾಡ್ತೀನಿ ಇವಾಗ. ನಮ್ಮ ಜೂಜು ಕಾಯ್ತಾವಳಿಲ್ಲ ಆಲ್ರೆಡಿ. ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಪ್ಯಾಕೇಜು. ಏನಮ್ಮ ನಿಂಗೆ ಬೇಕಾ? ನೀನು ನಂಗೆ ಕೊಡಲ್ಲ ನಿಂಗೆ ಕೊಡಲ್ಲ ನಿಂಗೆ ಕೊಡಲ್ಲ. ಈ ರೀತಿ ಇದೆ ವೆಜ್ ಮೇಲೆ. ಚೆನ್ನಾಗಿದೆ ಆ್ಯಕ್ಚುಲಿ. ಉಳ್ದು ಗಲಾಟೆ ಜಾಸ್ತಿ ಆಗಿದೆ ಕೊಡಲಿ ಅಂತ. ಸರಿ, ಇದನ್ನೆಲ್ಲ ನಾನು ತಿಂದು ಮುಗಿಸ್ತೀನಿ. ತಿಂದಾದ್ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಇದೆ ನಂದು, ಒಂದು 2 ಆರ್ ಡಿ ಪೇ ಮಾಡ್ತೀನಿ ಮತ್ತು 1 PPF ಅಕೌಂಟ್ ಇದೆ. ಫಸ್ಟು ನಾನು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಪೇ ಮಾಡ್ತಿದ್ದೆ. ಇವಾಗ ಆನ್ಲೈನಲ್ಲೇ ಪೇ ಮಾಡೋ ಥರ ಒಂದು ಆಪ್ಷನ್ನ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಪೇ ಮಾಡ್ಕೊಬೇಕಿವಾಗ. ಆಯಿತು, ಆಲ್ರೆಡಿ 1.5 ಇಯರ್ಸ್ ಮೇಲಿಂದನೂ ಕಟ್ತಾಯಿದ್ದೀನಿ ನಾನು. ಸ್ಕೀಮು ಏನಾದ್ರು ಸೇವಿಂಗ್ಸ್ ಇರಬೇಕಲ್ಲ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಡೀಟೇಲ್ಸ್ ಎಲ್ಲ ಬರುತ್ತೆ, ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ನಲ್ಲ ಅದಕ್ಕೋಸ್ಕರ. ಸೊ ಇದನ್ನು ನಾನು ಆನ್ಲೈನಲ್ಲಿ ಇವಾಗ ಪೇಮೆಂಟ್ ಮಾಡ್ಕೊತೀನಿ. ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಬಂದು ಇದೇನಿದು ಬಾಕ್ಸ್ ಇಟ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇದು ಬಂದು ನನ್ನ ಬ್ಯಾಂಗಲ್ ಬಾಕ್ಸು. ನನ್ನ ಬ್ಯಾಂಗಲ್ಸ್ ಕಲೆಕ್ಷನ್ನ ನಾನು ತೋರಿಸ್ತೀನಿ ನಿಮಗೆ. ಕೆಲವೊಂದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ನಾನೇ ಮಾಡಿದ್ದೀನಿ ಆ್ಯಂಡ್ ಕೆಲವೊಂದು ಅಂಗಡಿಗಳಲ್ಲಿ ತೊಗೊಂಡಿರೋವಂಥ ಒಂದು ಬ್ಯಾಂಗಲ್ಸು ಕೂಡ ಇದೆ. ನನ್ನ ಹತ್ರ ಸದ್ಯಕ್ಕಿರೋದು ಇಷ್ಟೇ, ಬಟ್ ಬ್ಯಾಂಗಲ್ಸ್ ಕಲೆಕ್ಷನ್ನ ಮಾಡಬೇಕು ಅಂತ ಅಂದ್ಕೊಂಡೆ ನಾನು. ಫ್ಯೂಚರಲ್ಲಿ ಇನ್ನೂ ಕೂಡ ನನಗೆ ಯಾವ್ಯಾವ ರೀತಿ ಯುನಿಕ್ಕಾಗಿರೋ ಡಿಸೈನ್ಸ್ ಏನಾದ್ರು ಇದ್ದರೆ ಅದನ್ನು ನಾನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಹೊರಗಡೆ ಸಿಕ್ಕರೆ ಅದನ್ನು ಕೂಡ ನಾನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತಡ ಮಾಡ್ದಂಗೆ ನನ್ನ ಹತ್ರ ಯಾವ್ಯಾವ ಥರ ಬ್ಯಾಂಗಲ್ಸ್ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಬಾಕ್ಸ್ ಬಂದು ನಾನು ಮೀಶೋನಲ್ಲಿ ತೊಗೊಂಡಿದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ ಬ್ಯಾಂಗಲ್ಸು. ಆಲ್ಮೋಸ್ಟ್ ಇದರಲ್ಲಿ ಕೆಲವು ನಾನೇ ಮಾಡ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸು. 1 by 1 ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಾನು ತೋರಿಸ್ತಾ ಇರೋದು ನಿಮಗೆ ಪ್ಲೇನ್ ಬ್ಯಾಂಗಲ್ಸು, ಅಂದರೆ ಸಿಂಗಲ್
ಬ್ಯಾಂಗಲ್ಸ್ ಥರ ನಾನು ಮಾಡ್ಕೊಂಡಿರೋದು. ಇದಿಷ್ಟು ಕೂಡ ನಾನೇ ಮಾಡ್ಕೊಂಡಿರೋ ಅಂಥದ್ದು ಮನೆಯಲ್ಲಿ. ಇನ್ನೂ ತುಂಬ ಕಲರ್ಸ್ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು, ಬಟ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಝೂಝೂ ನಡಿಯಮ್ಮ. ಸೊ ಸಾರಿ, ನಮ್ಮ ಝೂಝು ಬಂದ್ಬಿಡ್ತಾಳೆ. ಏನೋ ಮಾಡ್ತಿದ್ದಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಬಂದ್ಲು, ಆಮೇಲೆ ಓದ್ಲು, ಕಳಿಸ್ದೆ. ಸೊ ಇದು ಬಂದು ನಾನೇ ಮಾಡಿರೋಂತಹ ಬ್ಯಾಂಗಲ್ಸು. ಮಧ್ಯದಲ್ಲಿ ಕುಂದನ್ಸ್ನ ಹಾಕಿದ್ದೀನಿ. ಗೋಲ್ಡನ್ ಕಲರ್ ಕುಂದನ್ಸು ಇದೆ ಶೇಡಲ್ಲಿ, ಮತ್ತು ವೈಟ್ ಕಲರ್ ಕುಂದನ್ಸು ಹಾಕಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಚೂಡಿದಾರ್ಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮಾಡ್ಕೊಂಡಿರೋದು. ಇದೆಲ್ಲ ಗಾಜಿನ ಬಳೆಗಳಿತ್ತು ನನ್ನ ಹತ್ರ, ಯೂಸ್ ಮಾಡ್ತಿರಲಿಲ್ಲ. ಈ ಹಸಿರು ಕಲರ್ ಗಾಜಿನ ಬಳೆ ಬರುತ್ತಲ್ಲ, ಅದರಲ್ಲಿ ಮಾಡ್ಕೊಂಡಿರೋದು. ಇನ್ನೂ ಸುಮಾರು ಕಲರ್ಸ್ ಇದೆ, ಇನ್ನೂ ಸುಮಾರು ಕಲರ್ಸ್ ಮಾಡ್ಕೊಬೇಕು. ಒಂದೊಂದೇ ಮಾಡ್ಕೊತೀನಿ, ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಬಂದು ಫಸ್ಟು ಸಿಂಗಲ್ ಬ್ಯಾಂಗಲ್ಸು ಈ ಥರ. ಸೊ ಇದು ಬಂದು ಎಷ್ಟು ಕಲರ್ ಇದೆ, 1 2 3 4 5 6 7 8 ಕಲರ್ಸ್ ಇದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ನೆಕ್ಸ್ಟ್ ಬಂದು ಒಂದು 4 ಪೇರು ಗಾಜಿನ ಬ್ಯಾಂಗಲ್ಸ್ ಇದೆ. ಒಂದು ಯೆಲ್ಲೋ ಶೇಡಲ್ಲಿ, ಬ್ಲ್ಯಾಕು, ರೆಡ್ಡು ಮತ್ತು ವೈಟ್ ಕಲರು. ಇದು ಸುಮ್ಮನೆ ಸಿಂಗಲಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಬ್ಯಾಂಗಲ್ಸ್ ಜೊತೆಗೆ ಅಂತ ಹೇಳಿ ತೊಗೊಂಡಿರೋ ಅಂಥದ್ದು. ಇದು 4 ಪೇರಿದೆ. ನೆಕ್ಸ್ಟ್ ಥರ್ಡ್ ರೋ ಬಂದು ಇದು ಒಂಥರ ಯೂನಿಕ್ ಬ್ಯಾಂಗಲ್ಸು. ಇದರಲ್ಲಿ 3 ಪೇರು ನಾನೇ ಮಾಡಿಟ್ಕೊಂಡಿರೋ ಅಂಥದ್ದು. ಇದು ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ನಾನೇ ಸ್ವತಃ ಮಾಡ್ಕೊಂಡಿರೋವಂತಹ ಬ್ಯಾಂಗಲ್ಸು. ಈ ವೈಟು ಮತ್ತು ಬ್ಲ್ಯಾಕ್ ಬಂದು ನಾನು ಇಲ್ಲೇ ಒಂದು ರೋಡ್ ಸೈಡಲ್ಲಿ ಇಸ್ಕಾನಿಗೆ ಹೋಗಿರೋವಂಥ ಟೈಮಲ್ಲಿ ಅಲ್ಲಿ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು ಈ ಬ್ಯಾಂಗಲ್ಸು. ಈ ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಅಂತ ಹೇಳಿ ಮೆಟಲ್ ಬ್ಯಾಂಗಲ್ಸು ಮತ್ತು ಕ್ರಿಸ್ಟಲ್ ಬ್ಯಾಂಗಲ್ಸು ತೊಗೊಂಡಿರೋ ಅಂಥದ್ದು. ಇದು ಬಂದು ನನ್ನ ಹತ್ರ ಯೂನಿಕ್ ಆಗಿರೋದಂದರೆ ಇದು 1 2 3 4 5 ಪೇರ್ಸ್ ಇದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡ್ರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದು ನನ್ನ ಥರ್ಡ್ ರೋ ಏನಿತ್ತಲ್ಲ ಬ್ಯಾಂಗಲ್ಸು, ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ನಾನೇ ಮಾಡಿಟ್ಕೊಂಡಿರೋಂತಹ ಒಂದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಲು. ಕುಂದನ್ಸು ಇದೆಲ್ಲ ನಾನೇ ತೊಗೊಂಡು ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಸೊ ಸೀರೆ ಮ್ಯಾಚಿಂಗಿಗೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದು ಒಂದು ಸೀರೆ ಇತ್ತು, ಹಬ್ಬಕ್ಕೆ ತೊಗೊಂಡಿದ್ದು. ಸೊ ಅದಕ್ಕೋಸ್ಕರ ಈ ಬ್ಯಾಂಗಲ್ಸ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಕೈಗೂ ಆಗೋ ಥರ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈ ಪಿಂಕ್ ಕಲರ್ ಬ್ಯಾಂಗಲ್ಸು. ಇದು ಕೂಡ ಸೆಟ್ಟು, 2 ಕೈಗೆ ಆಗೋ ರೀತಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದೆರಡು ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಕುಂದನ್ಸು ಮತ್ತು ಥ್ರೆಡ್ಡೇ ಯೂಸ್ ಮಾಡ್ಕೊಂಡಿರೋವಂಥದ್ದು. ಇದೊಂದು ಪೇರು. ನೆಕ್ಸ್ಟು ಈ ರೀತಿ 4 ಬ್ಯಾಂಗಲ್ಸ್ ಮಾಡ್ಕೊಂಡಿದ್ದೀನಿ. ಇದೊಂಥರ ಟೀಲ್ ಅಥವಾ ಟರ್ಕಿಶ್ ಕಲರ್ ಇದನ್ನು ಕೂಡ ಸೀರೆಗೆ ಮ್ಯಾಚಿಂಗೇ ಮಾಡ್ಕೊಂಡಿರೋವಂಥದ್ದು. ಇದು ಸಿಂಪಲ್ಲಾಗಿ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸು. ಇದು ಕೂಡ ನಾನೇ ಮಾಡ್ಕೊಂಡಿರೋವಂಥದ್ದು. ಇವಾಗ ನಾನು ಏನೇನು ತೋರಿಸ್ತಾ ಇದ್ದೀನಿ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸು, ಇದೆಲ್ಲ ನಾನೇ ಮಾಡ್ಕೊಂಡಿರೋವಂಥದ್ದು ಮನೆಯಲ್ಲಿ. ಇದು ಸಿಂಪಲ್ಲಾಗಿ ಒಂದು ಸೈಡ್ ಹಾಕ್ಕೊಂಡು ಇನ್ನೊಂದು ಕೈಗೆ ವಾಚ್ನ ಹಾಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ನೆಕ್ಸ್ಟ್ ಪೇರು. ಇದನ್ನು ಕೂಡ ಒಂದು ಸೀರೆ ಮ್ಯಾಚಿಂಗಿಗೆ ನಾನು ಮಾಡ್ಕೊಂಡಿರೋವಂಥದ್ದು. ಇದು ಆ್ಯಕ್ಚುಲಿ ಐಡಿಯಾ ಬೇರೆ ಇತ್ತು, ಬಟ್ ಡಿಸೈನು ಡಿಫ್ರೆಂಟಾಗಿ ಬಂದಿದೆ, ಚೆನ್ನಾಗಿದೆ. ಸೀರೆಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಬರುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೂಡ ಇದು ಒಂದು ಪೇರು, 2 ಕೈಗೂ ಕೂಡ ಮಾಡ್ಕೊಂಡಿದ್ದೀನಿ. ಇದು ಬಂದು ನೆಕ್ಸ್ಟ್ ಪೇರು. ಇದು ನನ್ನ ಮೋಸ್ಟ್ ಫೇವ್ರೆಟ್ ಬ್ಯಾಂಗಲ್ಸು. ಇದು ರೀಸೆಂಟಾಗೆ ಮಾಡಿರೋವಂತಹ ಬ್ಯಾಂಗಲ್ಸು. ನನಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಕಾಯಿನ್ಸು ಮತ್ತು ಕುಂದನ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿರೋದು. ಇದು ಕೂಡ ಒಂದು ಸೀರೆ ಮ್ಯಾಚಿಂಗಿಗೆ ಕೂಡ ನಾನು ಮಾಡಿರೋದು. ಇದು 2 ಕೈಗೆ ಆಗೋ ರೀತಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲ ಒಂದು ಕೈಗೆ ಹಾಕ್ಕೊಂಡು ಒಂದು ಕೈಗೆ ವಾಚು ಕೂಡ ಹಾಕ್ಕೋಬೋದು. ಗೋಲ್ಡನ್ ಕಲರ್ ವಾಚ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ನನ್ನ ಫೇವ್ರೆಟ್ ಬ್ಯಾಂಗಲ್ಲು. ಇದು ನೆಕ್ಸ್ಟ್ ಬ್ಯಾಂಗಲ್ಲು ಗ್ರೀನ್ ಕಲರು ಮತ್ತು ಕುಂದನ್ಸ್ನ ಯೂಸ್ ಮಾಡಿರೋವಂಥದ್ದು. ಆಲ್ಮೋಸ್ಟ್ ನಾನು ಕುಂದನ್ಸು ಆ ರೀತಿ ಹಾಕ್ಬಿಟ್ಟೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ರ್ಯಾಂಡಾಗಿರಲಿ, ಸಿಂಪಲ್ ಸ್ಯಾರೀಸ್ ಇದ್ರೂ ಸ್ವಲ್ಪ ಬ್ಯಾಂಗಲ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ರಿಚ್ಚಾಗಿ ಕಾಣಿಸುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ.
ಸೊ ಇದು ಒಂದು ಪೇರು, ಎರಡೂ ಕೈಗೂ ಹಾಕೋಬೋದು, ಅಥವಾ ಇದ್ರ ಜೊತೆ ಬೇರೆ ಬ್ಯಾಂಗಲ್ಸ್ನೂ ಕೂಡ ಸ್ಯಾರಿ ಏನು ಹಾಕೋತೀವಲ್ಲ ಆ ಬ್ಯಾಂಗಲ್ಸ್ ಕೂಡ ಆ ಸ್ಯಾರಿ ಮ್ಯಾಚಿಂಗು ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಇದು ಒಂದು ರೀತಿ ಇದೆ. ನೆಕ್ಸ್ಟ್ ಪೇರ್ ಬಂದು ಈ ಬ್ಯಾಂಗಲ್ಸ್ ಕಂಪ್ಲೀಟ್ಲಿ ಗೋಲ್ಡ್ ಮತ್ತು ಕುಂದನ್ಸ್ ಇರೋವಂಥದ್ದು. ಇದು ನನ್ನ ಸೆಕೆಂಡ್ ಮೋಸ್ಟ್ ಫೇವ್ರೆಟ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇದ್ರ ಜೊತೆ ಬೇರೆ ಕಲರ್ ಬ್ಯಾಂಗಲ್ಸ್ನೂ ಮ್ಯಾಚ್ ಮಾಡಿ ಹಾಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಬ್ಯಾಂಗಲ್ಸು, ಎಷ್ಟು ರಿಚ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ ಈ ಬ್ಯಾಂಗಲ್ಸ್ ಅಂತೂ. ಝೂಝೂ ನಡಿ ಆ ಕಡೆ. ಸೊ ಇದು ನನ್ನ ಸೆಕೆಂಡ್ ಮೋಸ್ಟ್ ಫೇವ್ರೆಟ್ ಬ್ಯಾಂಗಲ್ಸು. ಇದು ಬಂದು ನೆಕ್ಸ್ಟ್ ಬ್ಯಾಂಗಲ್ಸು. ನಾನೇನು ಪ್ರೀವಿಯಸ್ಲಿ ಕಾಯಿನ್ ಬ್ಯಾಂಗಲ್ಸ್ ಮಾಡೋದ್ನಲ್ಲ ಅದೇ ರೀತಿ ಪರ್ಲ್ ಚೈನ್ ಮತ್ತು ಕಾಯಿನ್ಸ್ನ ಯೂಸ್ ಮಾಡಿರೋವಂಥದ್ದು. ಇದು ಕೂಡ ಒಂದು ಸ್ಯಾರಿ ಮ್ಯಾಚಿಂಗಿಗೆ ಮಾಡ್ಕೊಂಡಿದ್ದೀನಿ. ಇದು ಕೂಡ ಸ್ವಲ್ಪ ಚೆನ್ನಾಗೇ ಬಂದಿದೆ ನನಗೂ. ಇದು ಕೂಡ ತುಂಬಾ ಇಷ್ಟ ಆಯಿತು. ಪ್ರೀವಿಯಸ್ ಕಾಯಿನ್ ಬ್ಯಾಂಗಲ್ಸ್ ಅದು ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದು ಒಂದು ಪೇರ್ ಆಫ್ ಬ್ಯಾಂಗಲ್ಲು. ಇದು ಕೂಡ ಎರಡೂ ಕೈಗೆ ಆಗೋ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಇದು ಲಾಸ್ಟ್ ಪೇರ್ ಆಫ್ ಬ್ಯಾಂಗಲ್ಸು ನನ್ನ ಇವಾಗ ರೀಸೆಂಟಾಗಿರೋ ಬ್ಯಾಂಗಲ್ಸ್ ಕಲೆಕ್ಷನಲ್ಲಿ. ಇದು ಲಾಸ್ಟ್ ಪೇರ್ ಅಂತಲೇ ಹೇಳ್ಬೋದು. ಇವೆರಡು ಆ್ಯಕ್ಚುಲಿ ಗೋಲ್ಡನ್ ಕಲರು ಸಪ್ರೇಟಾಗೆ ಮಾಡ್ಕೊಂಡಿದ್ದೀನಿ ನಾನು, ಆಮೇಲೆ ಇದಕ್ಕೆ ಮ್ಯಾಚ್ ಮಾಡಿಕೊಂಡೆ. ಇದನ್ನು ನಾವು ಬೇರೆ ಬ್ಯಾಂಗಲ್ಸ್ಗೂ ಕೂಡ ಮ್ಯಾಚ್ ಮಾಡಿ ಹಾಕೋಬೋದು. ಈ ರೀತಿ ಬರುತ್ತೆ. ಇದು ಕೂಡ ನಾನೇ ಮಾಡ್ಕೊಂಡಿರೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಸಿಂಪಲ್ ಚೂಡಿದಾರ್ಗೆ ಮತ್ತು ಸಿಂಪಲ್ ಸ್ಯಾರೀಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಲಾಸ್ಟ್ ಪೇರ್ ಆಫ್ ಬ್ಯಾಂಗಲ್ಸು ನನ್ನ ಕಲೆಕ್ಷನಲ್ಲಿ. ಸೊ ಫೈನಲಿ ನನ್ನ ಬ್ಯಾಂಗಲ್ಸ್ ಎಲ್ಲ ಕ್ಲೀನಾಗಿ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಇದು ನನ್ನ ಹತ್ರ ಇರೋ ಸದ್ಯಕ್ಕೆ ಇರೋವಂತಹ ಬ್ಯಾಂಗಲ್ಸ್ ಕಲೆಕ್ಷನ್ನು. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮಗೆ ಇದರಲ್ಲಿ ಯಾವ ಪೇರ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇದರ ಮೇಕಿಂಗ್ ವಿಡಿಯೋ ಕೂಡ ನಾನು ಪ್ರೀವಿಯಸ್ಲಿ ನನ್ನ ವೀಡಿಯೋಸಲ್ಲಿ ಶೇರ್ ಮಾಡಿಟ್ಕೊಂಡಿದ್ದೀನಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕು ಕೂಡ ನಾನು ಹಾಕಿರ್ತೀನಿ. ಇಷ್ಟ ಆದರೂ ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಭಾನುವಾರದ ವ್ಲಾಗ್. ಬೆಳಗ್ಗೆಯಿಂದ ನಾನು ನೈಟ್ ತನಕ ವ್ಲಾಗ್ ಮಾಡ್ತೀನಿ ಅಂತ ಅಂದಿದ್ದೆ, ಬಟ್ ನಾನು ಸಂಜೆನೇ ಎಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನನಗೆ ಬೇರೆ ಕೆಲಸಗಳು ಬಂತು, ಅದಕ್ಕೋಸ್ಕರ ಇವಾಗ ಸ್ವಲ್ಪ ನಾನು ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.